ಇವರು ನಿಮಗೆ ಗೊತ್ತಿರಂಗೆ ತುಂಬ ಕೋಪಿಷ್ಟ ಅಂತ, ಆದರೆ ನಿಜಕ್ಕೂ ಅವರು ಕೋಪಿಷ್ಟ ಅಲ್ಲ, ಮಗುವಿನಂಥ ಮನಸ್ಸಿರುವಂಥವ್ರು. ಸಂಗೀತ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಈ ಮಾತುಗಳನ್ನ ವಿನಯ್ ಅವರ ಧರ್ಮಪತ್ನಿಯವರು ಹೇಳ್ತಾ ಇದ್ದಾರೆ, ಅಂದರೆ ಅಕ್ಷು ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ಅಕ್ಷು ಅವರ ಎಂಟ್ರಿ ಆಗಿದೆ, ಹಾಗೆ ಅವರ ಮಗನ ಎಂಟ್ರಿ ಸಹ ಆಗಿದೆ. ಅಂದರೆ ವಿನಯ್ ಅಣ್ಣ ಅವ್ರಿಗೆ ಅವರ ಫ್ಯಾಮಿಲಿ ಅಂದರೆ ಅವರ ಹೆಂಡತಿ ಮತ್ತು ಅವರ ಮಗ. ಸೊ ಅವ್ರ ಫ್ಯಾಮಿಲಿಯನ್ನು ಅಂದರೆ ಅವರಿಬ್ಬರನ್ನ ಎಷ್ಟು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂತ ನಮಗೆಲ್ಲರಿಗೂ ಸಹ ಗೊತ್ತಿದೆ. ಆಲ್ರೆಡಿ ಬಿಗ್ ಬಾಸ್ ಮನೇಲಿ ಅವರು ಪ್ರತಿ ಒಂದು ಸ್ಟೆಪ್ಪಲ್ಲೂ ಸಹ ಅವರಿಬ್ಬರು ನೆನೆಸ್ಕೊಳ್ತಾನೆ ಇರ್ತಾರೆ. ಎಷ್ಟೋ ಸಾರಿ ಅವರಿಬ್ಬರು ನೆನೆಸ್ಕೊಂಡು ಕಣ್ಣೀರು ಸಹ ಹಾಕಿದ್ದಾರೆ. ಸೊ ಇಂಥ ಒಂದು ಬಿಗ್ ಬಾಸ್ ಮನೆಯಲ್ಲಿ ಡೈರೆಕ್ಟಾಗಿ ಬೆಳಗ್ಗೆ ಯಾವಾಗಲೂ ಸಹ ಸಾಂಗಿಂದ ಡ್ಯಾನ್ಸಿಂದ ಸ್ಟಾರ್ಟ್ ಆಗದಿದ್ದಂಥ ಡೇ, ಈಗ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅಣ್ಣವ್ರಿಗೋಸ್ಕರ ಅವರ ಹೆಂಡತಿ ಅವ್ರನ್ನ ಕಳಿಸಿ ಎಬ್ಬರಿಸ್ತಾ ಇದ್ದಾರೆ. ಸೊ ಅವರೇ ಹೇಳ್ತಾ ಇದ್ದಾರೆ, ಮಗುವಿನಂಥ ಮನಸ್ಸು, ನೀವೆಲ್ಲರೂ ಸಹ ಅವ್ರ ಕೋಪವನ್ನು ನೋಡಿರ್ತೀರ, ಬಟ್ ಅವ್ರು ನಿಜಕ್ಕೂ ಅಷ್ಟು ಕೋಪಿಷ್ಟರಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದ್ರ ಮಧ್ಯೆ ಒಂದು ಮಾತು ತನಿಷಕ್ ಅವರು ವಿಲನ್ ಮುಖದಲ್ಲಿ ಹೀರೋ ಕಾಣಿಸ್ತಿದೆ, ಹೀರೋ ಕಳೆ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ವಿನಯ್ ಅಣ್ಣ ಅವ್ರು ಹೇಳ್ತಾರೆ, ವಿಲನ್ ಆಗೋದಕ್ಕೂ ಮುಂಚೆ ಹೀರೋ ಆಗಿದ್ದವನು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಅವರ ಅಂದರೆ ಅಕ್ಷು ಅವ್ರು ಬಂದ್ಬಿಟ್ಟು, ಅದೇ ವಿನಯ್ ಅಣ್ಣ ಅವ್ರ ಮಿಸಸ್ ಬಂದು, ಸಂಗೀತ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕರ್ಕೊಂಡೋಗಿ ಕೂರಿಸ್ಕೊತಾ ಇದ್ದಾರೆ. ಸೊ ಪ್ರೋಮೋದಲ್ಲಿ ಇಷ್ಟೆಲ್ಲ ತೋರಿಸಿದ್ದಾರೆ. ಇಲ್ಲಿ ಸಂಗೀತಕ್ಕ ಮತ್ತು ಅಕ್ಷತಾ ಅವ್ರ ಮಧ್ಯೆ ಏನು ಮಾತುಕತೆ ನಡೆಯುತ್ತೆ, ಮತ್ತು ವಿನಯ್ ಅಣ್ಣವ್ರಿಗೆ ಆಲ್ರೆಡಿ ಅವ್ರ ಫ್ಯಾಮಿಲಿನ ನೋಡಿರೋಂಥ ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರ ಮಗ ರಿಷಿ ಆಗಿರ್ಬೋದು ಮತ್ತು ಅಕ್ಷು ಅವರಾಗಿರ್ಬೋದು, ತುಂಬ ಪ್ರೀತಿಸ್ತಾ ಇರೋಂತಹ ವ್ಯಕ್ತಿಗಳು ಸಡನ್ನಾಗಿ ಬಂದರೆ ಯಾವ ಥರ ಸರ್ಪ್ರೈಸಿಂಗ್ ಆಗಿದೆ ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಬೆಳಗ್ಗೆನೆ ಅವ್ರ ಮುಖ ನೋಡೋಂಥ ಅದೃಶ್ಯ ಸಿಕ್ತು. ಸೊ ಅವ್ರ ಪೇರ್ ಹಾಗೆ ಇರಲಿ, ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಿದ್ವಿ. ಬಟ್ ಇಲ್ಲಿ ಸಂಗೀತಕ್ಕ ಜೊತೆ ಅವ್ರು ಏನು ಮಾತುಕತೆ ಮಾಡ್ತಾರೆ, ಏನೆಲ್ಲ ಕಾಂಟ್ರವರ್ಸಿ ಅವ್ರ ಮಧ್ಯೆ ಆಗುತ್ತೆ ಅಂತ ನೋಡಬೇಕು. ಬಟ್ ಪ್ರೋಮೋದಲ್ಲಿ ಇಷ್ಟೆಲ್ಲ ತೋರಿಸಿದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ಇನ್ನೇನು ತೋರಿಸ್ತಾರೋ ನೋಡೋಣ. ಅವರ ಒಂದು ಇನ್ವಾಲ್ವ್ಮೆಂಟ್ ಯಾವ ಥರ ಇರುತ್ತೆ, ಬಿಗ್ ಬಾಸ್ ಮನೇಲಿ ಅವ್ರು ಯಾವ ಥರ ನಡ್ಕೊಳ್ತಾರೆ ಅನ್ನೋದನ್ನು ಸಹ ನೋಡೋಣ. ನಿಮ್ಗೇನು ಅನ್ನಿಸ್ತು ಅಕ್ಷತಾ ಅವ್ರು ಬಂದಿರೋದ್ರ ಬಗ್ಗೆ ಮತ್ತು ವಿನಯ್ ಅಣ್ಣವ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.